They say the journey is more beautiful than the destination. But when you're walking to your one of dream destination, that too with your friends, everything feels magical. So hey guys, I'm Surya. Today I'm unfolding my one of my craziest and adventurous journey to Kedarnath. Let's begin. ಗೈಸ್ ಎಲ್ಲ ಕಡೆ ಬ್ಲಾಗರ್ ಎಲ್ಲ ಕಡೆ ನಮ್ಗೆ ನಾಳೆ ಬೆಳಿಗ್ಗೆ ತನಕ ಟ್ರೈನ್ ಇಂದ ಹೊರಗಾಗ್ತಿದ್ರೆ चालू है क्या चालू है उनो ऊनो ನೋಡಿ ಇಲ್ಲಿ ऊनो कॉट उनो कॉट कॉट ऊनो ಒಂದೊಂದು ಬೋರ್ಡ್ ನೋಡಿ ಇಲ್ಲಿ ಸೂರ್ಯ ಬಾಸ್ ಅಂತ ಎಂಕಿತ್ ಪಿಚಾ ನಾಲ್ಕು 12 ಕಾಡಿನ ಮಾಲೀಕ ಕಾರ್ತಿಕ ಸಾಕಾಗ್ತಿಲ್ಲ ಅಸಿಸ್ಟೆಂಟ್ ನಿನ್ ಬ್ಯಾಗ್ ಬೇಕಾದ್ರೆ ನಾನು ಕೊಡ್ತೆ ಕ್ಯಾಮ್ರಾ ಆನ್ ಮಾಡಿದ್ದೆ Call is deeply regretted. कृपया ध्यान दीजिए और धन्यवाद. ಸೊ ಗೈಸ್ ಸೊ ಜಸ್ಟ್ ಡೆಲ್ಲಿ ಮುಟ್ಟಿದ್ದೇವೆ. ಸೊ ಇಲ್ಲಿಂದ ಬೇರೆ ಡೆಸ್ಟಿನೇಷನ್ ಹೋಗ್ಬೇಕು. ಸೊ ಇಲ್ಲಿ ಸ್ಟೇ ಮಾಡ್ತಾ ಇಲ್ಲ ನಾವು. ಸೊ ನಾವು 7 ಜನಕ್ಕೆ ಒಂದು ಇನೋವಾ ಕ್ರೆಸ್ಟಾ ಬುಕ್ ಮಾಡಿದ್ವಿ ಆಲ್ರೆಡಿ. ಸೊ ಇಲ್ಲಿಂದ ಒಂದು ಇನ್ನೂ 5-6 ಅವರ್ಸ್ ಜರ್ನಿ ಇದೆ. ಸೊ ನಾವಿವಾಗ ಹರಿದ್ವಾರ್ ಹೈವೇ ಹತ್ರ ಇದ್ದೀವಿ, ಹರಿದ್ವಾರ್ ಹೋಗೋ ರೂಟಲ್ಲಿ. ಸೊ ಇಲ್ಲಿ ಶಿವ ಡಾಬಾದ ಹತ್ರ ಊಟ ಮಾಡ್ತೀವಿ. The shade of trees, the foreign breeze. I'm here, I'm free. I've प्यार की राह में चलना. in this view. I just can't let go. And it's all these mountains and the streams. You left me with a smile that would last for a lifetime. Middle and skyline, had the world beyond the sky. Live some happy days now that won't get off my mind. I won't forget. So good morning guys. This is our day to Rishikesh to Sonprayag. This is around 7 hours journey. Let's say bye to our hostel and wrap it up our all stops on our vehicle then and let's go. ಇನ್ನೊಂದು ವ್ಯೂ ತೋರಿಸ್ತೇನೆ, ವ್ಯೂ ನೋಡಿ. ಅಣ್ಣ ಮಾತ್ರ ಗುಡ್ಡ ಜಾಸ್ತಿ ಮಾಡೋ. ಇದು ದೇವ್ ಪ್ರಯಾಗ್ ಸಂಗಮ. ಸೊ ಇಲ್ಲಿ 2 ನದಿಗಳು ಸೇರಿ ಒಂದು ನದಿಯಾಗಿ ಫಾರ್ಮ್ ಆಗುತ್ತೆ. ಅದು ಯಾವ್ದ್ಯಾವ್ದಂತಂದ್ರೆ, ಸೊ ಇದು ಭಾಗೀರಥಿ ನದಿ, ಇದು ಅಲಕ್ನಂದ. ಸೊ ಎರಡೂ ಮಿಕ್ಸ್ ಆಗಿ ಗಂಗಾ ನದಿ ಆಗುತ್ತೆ.
ಸೊ ಕೇದಾರ್ನಾಥ್ ಹೋಗೋ ರೂಟಲ್ಲಿ ನಿಮಗೆ ಅಲ್ಲಲ್ಲಿ ಸ್ವಲ್ಪ ಕನ್ಸ್ಟ್ರಕ್ಷನ್ ಆಗ್ತಾ ಇರೋದನ್ನು ನೀವು ನೋಡ್ತೀರಾ. ಸೊ ನಮಗೂ ಕೂಡ ಸೋನ್ಪ್ರಯಾಗಿಂದ ಒಂದು 10 ಕಿಲೋಮೀಟರ್ ಹಿಂದ್ಗಡೆ ನಮಗೂ ಕೂಡ ಒಂದು ಜಾಮ್ ಸಿಕ್ತು ಬಿಕಾಸ್ ಆಫ್ ಅಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇರೋದ್ರಿಂದ. ಇಲ್ಲಿ ತನಕ ನಾವು ಲೈಕ್ ಟ್ರಾಫಿಕ್ ಕ್ಲಿಯರ್ ಆಗುತ್ತೆ ಅಂತ ವೇಟ್ ಮಾಡ್ತಾ ಕೂತ್ಕೊಂಡ್ವಿ. ಸೊ ಇನ್ನೇನು ಗಾಡಿ ತೆಗಿಬೇಕು ನೋಡಿ ಏನಾಗಿದೆ ನೋಡಿ. ಗೈಸ್ ಮೊದಲು ಈ ಜಾಗ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ. ಆಮೇಲೆ ನಮ್ಮ ಬಾಯ್ಸ್ ನೋಡಿ, ನಮ್ಮ ಪರಿಸ್ಥಿತಿ ನೋಡಿ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಕಾರ್ ಮುಂದಿನ One eternity later. ಗೈಸ್ ನಮ್ಮ ಟಯರ್ ಪಂಚರ್ ಆಗಲಿಲ್ಲ, ಟಯರ್ ಹರಿದೇ ಹೋಯ್ತು ನೋಡಿ. ತೋರಿಸೋದು जैसे कि आप लोगों ने देखा हमारे टायर फट चुकी थी. सो हमारी स्टेपनी में हवा भी नहीं थी. सो उस भैया ने हमें बहुत हेल्प किया और वहाँ से हम सीधा चले सोनप्रयाग की ओर इन वादियों के साथ. सो गाइस फाइनली ಒಂದು 7 ತಾಸಿಗಿಂತ ಮೇಲೆ ಮಿನಿಮಮ್ ಒಂದು 13-12 ತಾಸು ಆಗಿ ಬೆಳಿಗ್ಗೆ 7 ಗಂಟೆಗೆ ಬಿಟ್ಟವ್ರು ನಾವು. 7 ಗಂಟೆಗೆ ಬಿಟ್ಕೊಂಡು ಇವಾಗ ಟೈಮ್ ಎಷ್ಟಾಯಿತು 6:30ಗೆ ಸೋನ್ಪ್ರಯಾಗ್ ರೀಚ್ ಆಗಿದ್ದೇವೆ. ಸೊ ಇದು ಸೋನ್ಪ್ರಯಾಗ್ ಮಾರ್ಕೆಟ್. ಸೊ ನಾವು ಬೆಳಿಗ್ಗೆ ಇಲ್ಲಿಂದಾನೇ ಹೋಗ್ಬೇಕು ನಾವು. ಸೊ ಬೆಳಿಗ್ಗೆ ಬೇಗ ಹೋಗ್ತೀವಲ್ಲ, ಸೊ ಅದಕ್ಕೆ ಸ್ವಲ್ಪ ಶಾಪಿಂಗ್ ಮಾಡ್ಲಿಕ್ಕೆ ಅಂತ ಬಂದ್ವಿ. ಶಾಪಿಂಗ್ ಮಾಡ್ತಾ ಇದ್ದಾರೆ. ಓಕೆ, ನೀನು ತೊಗೊಂಡೆ? ನಾನು ಗ್ಲೌಸ್ ತಗೊಂಡೆ, ಶಾಲ್ ತಗೊಂಡೆ, ನಾನು ಗ್ಲೌಸ್ ತಗೊಂಡೆ, ಶಾಲ್ ತಗೊಂಡೆ, ನಾನು ಗ್ಲೌಸ್ ತಗೊಂಡೆ, ಶಾಲ್ ತಗೊಂಡೆ, ಬೋಲ್ ತಗೊಂಡೆ. ನೀನೇನು ತೊಗೊಂಡೆ? ನಾನು ಒಂದು ಶಾಲ್ ತಗೊಂಡಿದ್ದೀನಿ. ಹಾಂ, ಎಂತ ಮಾಡುವ? ನಂಗೆ ಇದು ಲೂಸ್ ಆಗ್ತಿದ್ದೋ. ಸೊ ಗೈಸ್ ನಾನು ಕೂಡ ಒಂದು ಶಾಲ್ ತೊಗೊಂಡಿದ್ದೇನೆ. ಶಾಲ್ ಸೊ ನಾವು 5:30ಗೆ ಬಿಡುವಂತ ಇದ್ವಿ. 5:30ಗೆ ಬಿಡ್ಲಿಕ್ಕೆ ಆಗಲಿಲ್ಲ, ಯಾಕಂದರೆ ತುಂಬ ಮಳೆ ಇತ್ತು. ಸೊ ಯಾರಿಗೂ ಬಿಡ್ತಾ ಇರಲಿಲ್ಲ. ಒಂದು ಸೈರನ್ ಆಗುತ್ತೆ, ಅದಾದಮೇಲೆ ಬಿಡ್ತೀವಿ, ಅನೌನ್ಸ್ ಮಾಡ್ತೀವಿ ಅಂತ ಹೇಳಿದ್ರು. ಸೊ ಆಮೇಲೆ ಎಲ್ಲ ರೆಡಿಯಾಗಿದ್ದೀವಿ. ಎಲ್ಲ ಗಿನ್ಕೋಟ್ ಎಲ್ಲ ಪ್ಯಾಕಿಂಗ್ ಎಲ್ಲ ಎಕ್ಸ್ಟ್ರಾ ಲಗೇಜಸ್ ಎಲ್ಲ ನಾವು ಅಲ್ಲಿ ಇಟ್ಟಿದ್ದೀವಿ ನಮ್ಮ ಕಾರಲ್ಲಿ. ಸೊ ಮತ್ತು ಯಾಕೆ ಸುಮ್ಮನೆ ಎಕ್ಸ್ಟ್ರಾ ವೇಟ್ ಆಗುತ್ತೆ ಅಂತ, ಯಾಕಂದರೆ ಬೆಟ್ಟ ನೋಡೇ ತುಂಬ ಒಂಥರ ಖುಷಿ ಇದೆ, ಅದೇ ಸ್ವಲ್ಪ ಟೆನ್ಷನ್ ಇದೆ. ಯಾಕಂದರೆ ಮಳೆ ಬರ್ತಾ ಇದೆ, ಮಳೆ ಬಂದರೆ ಲ್ಯಾಂಡ್ ಸ್ಲೈಡ್ ಆಗೋದೆಲ್ಲ ತುಂಬ ಚಾನ್ಸಸ್ ಇರುತ್ತೆ. ಸೊ ಅವತ್ತು ರಾತ್ರಿಯಿಂದನೇ ಸಿಕ್ಕಾಪಟ್ಟೆ ಮಳೆ ಇತ್ತು. ಸೊ ಮಳೆ ಆಗಿ ಮೇ ಬಿ ಮಾರ್ನಿಂಗ್ ಅನ್ನೋಷ್ಟರಲ್ಲಿ ಕಮ್ಮಿ ಆಗ್ಬೋದು ಅಂತ ತಿಳ್ಕೊಂಡು. ಸೊ ಬೆಳಿಗ್ಗೆಯೂ ಕೂಡ ಮಳೆ ಇತ್ತು. ಸೊ ಮಳೆ ಬಂದರೆ ಪ್ರಾಬ್ಲಮ್ ಏನಂದರೆ ಅಲ್ಲಿ ಲ್ಯಾಂಡ್ ಸ್ಲೈಡ್ ಆಗುತ್ತೆ. ಲ್ಯಾಂಡ್ ಸ್ಲೈಡ್ ಆದರೆ ನಮಗೆ ಮೇಲ್ಗಡೆ ಟ್ರೆಕ್ಕಿಂಗ್ ಮಾಡಲಿಕ್ಕೆ ಬಿಡಲ್ಲ. ಸೊ ಬ್ಯಾಡ್ ಲಕ್ ಅದೇ ಆಯಿತು. ಸೊ ಗಾಯ್ಸ್ ಸ್ವಲ್ಪ ಬ್ಯಾಡ್ ಲಕ್. ಸೊ ಮಳೆ ಜಾಸ್ತಿ ಇರೋದ್ರಿಂದ ಯಾರಿಗೂ ಬಿಡ್ತಾ ಇಲ್ಲ ಮೇಲ್ಗಡೆ. ರಾತ್ರಿ 5 ಗಂಟೆಯಿಂದಾನೇ ಬ್ಲಾಕ್ ಮಾಡಿಟ್ಟಿದ್ದಾರೆ. ಸೊ ಮಳೆ ನಿಲ್ಲಬೇಕು ಮತ್ತು ಮಷೀನ್ ಎಲ್ಲ ಸ್ಟಾರ್ಟ್ ಆಗಿ ರೋಡ್ ಕ್ಲಿಯರ್ ಆಗಬೇಕು, ಆಮೇಲೆ ಬಿಡ್ತಾರೆ. ಮೇ ಬಿ ಮಧ್ಯಾಹ್ನ ತನಕ ಯಾವುದೂ ಚಾನ್ಸ್ ಇಲ್ಲ ಹೋಗಲಿಕ್ಕೆ.
ನೋಡುವ ಎಷ್ಟೊತ್ತಾಗ್ತದೆ. ಸೊ ಗಾಯ್ಸ್ ನಮ್ದು ಇನ್ನು ನೋಡಿ ಕ್ಲಿಯರ್ ಆಗಲಿಲ್ಲ ರೋಡ್. ಸೊ ಅದಕ್ಕೆ ನಾವು ಇವಾಗ ಓನೋ ಆಡ್ತಾ ಇದ್ದೀವಿ. ಓನೋ ಈಸ್ ಎವ್ರಿವೇರ್. ಏನು ಮಾಡಲು ಏನು ಆಗಿತ್ತು? ನಾವು ಮಾಡ್ಬೇಕಾಗಿದ್ದ ಕೆಲಸನೇ ಏನು ಮಾಡ್ತಿದ್ದೀವಿ? ಏನ್ ಮಾಡ್ತಿದ್ದೀವಿ? ದಾಲಿ ಕಾನದಾಗಿದೆ ಲಾಘವೇಂದ್ರಲ್ಲಿ ತೊಂಡಾರ್ಪಳೆ ಭರುನಸ ಚಿನಿ ಚಿನಿ. ಕಾರ್ತಿಕ್ ಏನಂತೆ? ನಾಳೆ ಬೆಳಿಗ್ಗೆ 5 ಗಂಟೆ ಬಿಡ್ತಾರಂತೆ. ಹಾ. ಈಗ ಗುಡ್ಡ ಬಿದ್ದು ಈಗ ಹೋಗ್ತಿದ್ದಾರೆ ಜನರು. ಹಾ. ನಾಳೆ ಹೋಗುದೇ ನಾವು. ನಾಳೆ ಹೋಗುದೆ. ನಾಳೆ ಹೋಗುದೇ. ಟೆನ್ನಿ ಕಾಸ್ಟ್. ಸೊ ಗಾಯ್ಸ್ ಬಿಡ್ತಾ ಇಲ್ಲ ಇವತ್ತು. ಎಷ್ಟು ಹೇಳಿದ್ರು ಬಿಡ್ತಾ ಇಲ್ಲ. ಬಿಸಿಲು ಬಂತು, ಮಳೆ ಎಲ್ಲ ನಿಲ್ತು. ಸೊ ವರ್ಕ್ ಸ್ಟಾರ್ಟ್ ಆಗಿದೆ. ಸೊ ನಾವು ಯಾಕೆ ರೂಮಲ್ಲಿ ಸುಮ್ಮನೆ ಕೂತ್ಕೊಳ್ಳೋದಂತ ತಿರುಗಿ ನಾರಾಯಣ ಟೆಂಪಲಿಗೆ ಹೋಗ್ತಾ ಇದ್ದೀವಿ. ತಿರುಗಿ ನಾರಾಯಣ ಪ್ಲೇಸಿಂದು ಏನು ಹಿಸ್ಟ್ರಿ ಅಂದರೆ ಶಿವ ಮತ್ತು ಪಾರ್ವತಿ ಮದುವೆ ಆದಂಥ ಒಂದು ಇಟರ್ನಲ್ ಪ್ಲೇಸ್ ಅಂತಲೇ ಹೇಳ್ಬೋದು. ಸೊ ಯಾಕೆ ಇಲ್ಲಿಂದ ಒಂದು 12 ಕಿಲೋಮೀಟರ್ ಅಷ್ಟೇ. ಸೊ ಲೋಕಲ್ ಗಾಡೀಲಿ ಒಂದು 100 ರೂಪಾಯಿ ಆಗ್ಬೋದು ಪರ್ ಹೆಡ್. ಸೊ ಅಲ್ಲಿ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಗಾಡಿ ಆಲ್ರೆಡಿ ಬುಕ್ ಇದೆ, ನಾನೇ ಲೇಟು. ಕ್ಲಿಯರ್ ಇದೆ ಸ್ಕೈ. ಓಕೆ आगे पीछे हो जाओ फटाफट गाड़ी चलने वाले हैं तुम. अरे आगे पीछे कैसे भैया? एडवेंचर हो रहा है. भाई क्या गाड़ी चलाया भाई तू? यहाँ तो नहीं बोल सकते लेकिन पहाड़ भी. हाँ पहाड़ी बंदा. ಸೊ ನಾವು ಇವಾಗ ತ್ರಿಯುಗಿ ನಾರಾಯಣ್ ಟೆಂಪಲ್ ಹತ್ರ ಬಂದಿದ್ದೇವೆ. ಇದು ಗಾಡಿ ಇಲ್ಲೇ ಬರುತ್ತೆ. ಇಲ್ಲಿಂದ ಒಂದು 50 ऐसे भी बल्ले बल्ले बंदर मारो बस. ये भी ना दो मैं ये चलो कोई ಆಯ್ತಾಯ್ತು. ಇನ್ನಿಲ್ಲ ಸೆಟಲ್ಮೆಂಟ್ ಆಯ್ತು. ನಮ್ಮ ಗಾಡಿನಲ್ಲಿ ಗೈಸ್ ನಮ್ಮ ಗಾಡಿಯಿಂದ ಹಿಂದ್ಗಡೆ ಒಂದು ಬರ್ತಿ, ಮುಂದ್ಗಡೆ ಒಂದು ಗಾಡಿ ಇತ್ತು, ಅದು ಹೊಡೆದಾಕ್ತಾರೆ. ಈ ನಮ್ಮ ಬುಲೆರೋ ಇದೆಯಲ್ಲ, ಇದು ನಮ್ಮ ಬುಲೆರೋ. ಇದು ನಮ್ಮ ಬುಲೆರೋ. ಇದು ಬೇರೆಯವ್ರ ಬುಲೆರೋ. ಅದು ಟೂರಿಸ್ಟ್ ಟಿಟಿ. ಹಿಂಗೆ ಕ್ರ್ಯಾಶ್ ಆಗಿದೆ. ಹೆಂಗಾಗಿದೆ? ಹಿಂಗೆ ಕ್ರ್ಯಾಶ್ ಆಗಿದೆ. ಹಂಗಾಗಿಲ್ಲ ಹೆಂಗೆ ಸರಿ ಇಲ್ಲ ನೋಡಿ ಹಿಂಗಾಯ್ತು ಅದು. ಜಬರ್ದಸ್ತ್ ಫೈಟ್ ನಡೀತಾ ಇದೆ. ನಾವಂತೂ ಲಾಗ್ ಮಾಡ್ತಾ ಇದೀವಿ. ಮಾತಾಡ್ತಿದ್ದ